ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲ ನನಗೆ ಯೂನಿಫಾರ್ಮ್ದು ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕನ್ನೋ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ನಾನು ಲೈವಾಗಿ ತೋರಿಸ್ಲಿಕ್ಕೆ ಆಗಲ್ಲ, ನನಗೆ ಕ್ಯಾಮ್ರಾಮನ್ನು ಅದು ಇನ್ನೊಬ್ರು ಎಕ್ಸ್ಟ್ರಾ ಬೇಕಾಗಿರೋದ್ರಿಂದ ನೋಡಿ ಅಷ್ಟು ಅನುಭವಿಸೋರಿಲ್ಲ. ಹಾಗಾಗಿ ನೋಡಿ ನನಗೆ ನಾವು ಸ್ಟಿಚ್ ಮಾಡಿ ರೆಡಿ ಮಾಡಿರೋದನ್ನೇ ಯಾವ ರೀತಿ ಇದೇ ರೀತಿನೇ ಹಿಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ನೀವು ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಹಿಡ್ಕೋಬೇಕು, ಮೆಜರ್ಮೆಂಟ್ ಯಾವ ಬೇಕಾಗುತ್ತೆ ನಮಗೆ ಇಂಪಾರ್ಟೆಂಟ್ ಆಗಿ ಅದನ್ನು ಯಾವ ರೀತಿ ಬರ್ಕೋಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಸ್ನೇಹಿತರೆ ನೋಡಿ ಮೊದಲಿಗೆ ನಾವು ಬಂದು ಶರ್ಟಿಂದ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕು ಅಂತ ತೋರಿಸ್ತೀನಿ. ನೋಡಿ ಇವಾಗ ಶರ್ಟ್ ತಗೋಣ ಸ್ನೇಹಿತರೆ. ನೋಡಿ ಉದ್ದ ನಮಗೆ ಬೇಕಾಗಿರೋದು ಶರ್ಟ್ ಲೆಂತ್ ಎಷ್ಟು ಬೇಕು ಅಂತ ನೋಡಿ ನಾವು ಫಸ್ಟ್ ಮೊದಲಿಗೆ ಉದ್ದ ಎಷ್ಟು ಬೇಕಂತ ಬರ್ಕೋಬೇಕು ಸ್ನೇಹಿತರೆ. ನೋಡಿ ಇಲ್ಲಿಂದ ನೋಡಿ ಸ್ನೇಹಿತರೆ, ಶೋಲ್ಡ್ರ್ ಇದೆಯಲ್ಲ ಸ್ನೇಹಿತರೆ, ಶೋಲ್ಡ್ರಿಂದ ಈ ಡೌನಿಂಗ್ವರೆಗೂ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ನೋಡಿ ಇವಾಗ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಬರುತ್ತೆ ಅಂತೇಳಿ. ನೋಡಿ ನೀವು ಅವರು ಹಾಕೊಂಡಾಗ ಅಷ್ಟೇ ನೋಡಿ ಸ್ನೇಹಿತರೆ, ಇಲ್ಲಿಂದಾನೇ ಹಿಡ್ಕೋಬೇಕು ಈ ಥರ. ಸ್ವಲ್ಪ ನೋಡಿ ಇಲ್ಲಿಂದ ಹಿಡ್ಕೋಬೇಕು ಈ ಥರ ಹಿಡ್ಕೊಂಡು ಕೆಳಗಡೆ ಉದ್ದ ಎಷ್ಟು ಬೇಕು ಅಂತ ಅವ್ರು ಯಾವ್ದು ಶರ್ಟ್ ಹಾಕೊಂಡಿರ್ತಾರೆ ಅದ್ರ ಪ್ರಕಾರ ಮೆಜರ್ಮೆಂಟ್ ತಗೊಳ್ರಿ. ಇಲ್ಲ ಅಂದರೆ ನೋಡಿ ಸ್ನೇಹಿತರೆ, ಅವರು ನೋಡಿ ಈ ಥರ ಶರ್ಟ್ ಹಾಕೊಂಡಿರ್ತಾರೆ, ಇಲ್ಲ ನಮ್ಗೆ ಇದಕ್ಕಿಂತ ಜಾಸ್ತಿ ಉದ್ದ ಬೇಕು ಅಂದಾಗ ಈ ಶೋಲ್ಡರ್ ಪಟ್ಟಿ ಮಾತ್ರ ಬಿಡಬೇಡಿ, ಕೆಳಗಡೆ ಎಷ್ಟು ಬೇಕು ಅಷ್ಟು ಬರ್ಕೊಳ್ಳಿ. ನೋಡಿ ಇವಾಗ 19 ಇಂಚ್ ಇದೆ ಸ್ನೇಹಿತರೆ, ಇಲ್ಲ ಅವರು 1 ಇಂಚು ಜಾಸ್ತಿ ಬೇಕಂದ್ರೆ 20 ಇಂಚು ನೋಡಿ ಇಲ್ಲಿಗೆ ನೀವು ಲೆಂತನ್ನು ಬರ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಇದು 19 ಇಂಚು ಲೆಂತ್ ಇದೆ. ನೋಡಿ ನಾನು 19 ಇಂಚನ್ನು ಬರ್ಕೊಂತ ಇದ್ದೀನಿ. ಹಾಗೆ ಇವಾಗ ನೆಕ್ಸ್ಟ್ ಬಂದು ಸ್ನೇಹಿತರೆ ನಾವು ಲೂಸ್ ಅಂತೀವಿ ಇದಕ್ಕೆ. ನೋಡಿ ಇದಕ್ಕೆ ಚೆಸ್ಟು ಹಾಗೆ ವೇಸ್ಟು. ನೋಡಿ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಎದೆ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ನೀವು ಶರ್ಟಲ್ಲಿ ಮೆಜರ್ಮೆಂಟ್ ತಗೊಂಡಾಗ ನೀವು ಒಂದು ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಫುಲ್ ಬಾಡಿ ಮೆಜರ್ಮೆಂಟ್ ತಗೊಳಕ್ ಹೋಗ್ಬೇಡಿ. ನೀವು ಬಾಡಿ ಮೆಜರ್ಮೆಂಟ್ಗೂ ಹಾಗೆ ಶರ್ಟ್ ಮೆಜರ್ಮೆಂಟ್ಗೂ ಡಿಫ್ರೆನ್ಸ್ ಆಗುತ್ತೆ. ಫುಲ್ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನೀವು ಬೇರೆ ರೀತಿ ಕ್ಯಾಲ್ಕುಲೇಷನ್ ಹಾಕಿ ಕಟ್ ಮಾಡಬೇಕಾಗುತ್ತೆ. ಅದು ಹೊಸದಾಗಿದ್ದರಿಗೆ, ಅನುಭವ ಕಮ್ಮಿ ಇದ್ದರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ. ನೀವೇನಿಲ್ಲ ನೋಡಿ, ಶರ್ಟ್ ಅವ್ರು ಹಾಕೊಂಡಿದ್ರಂದ್ರೆ ಅವರಿಗೆ ಫಿಟ್ಟಿಂಗ್ ಆಗುತ್ತಾ ಇಲ್ಲ ಅಂತ ಕೇಳ್ಕೊಳ್ಳಿ ಫಸ್ಟು. ನೋಡಿ ಇದು ಟೈಟ್ ಆಗುತ್ತೆ ಅಂದರೆ ಸ್ವಲ್ಪ ಲೂಸ್ ಮಾಡ್ಕೊಂಬಿಡಿ, ಏನಿಲ್ಲ ಇದರಲ್ಲಿ. ನೋಡಿ ಇವಾಗ ಒಂದು ಸೈಡ್ ಮಾತ್ರ ತಗೊಂಡ್ರೆ ಸಾಕು ಸ್ನೇಹಿತರೆ. ನೋಡಿ ಶರ್ಟಿನ ಒಂದು ಭಾಗ ನೋಡಿ, ಇದು ಫ್ರಂಟ್ ಪಾರ್ಟು, ಇದು ಎಡಭಾಗ. ನೋಡಿ ಎಡಭಾಗದ್ದು ಇಲ್ಲಿ ಕಾಜಾಪಟ್ಟಿ ಇಲ್ಲಿಂದ ಸ್ಟಾರ್ಟ್ ಇದೆ ಸ್ನೇಹಿತರೆ, ಈ ಬಗಲ್ವರೆಗೂ ನೋಡಿ ಎಷ್ಟಿದೆ ಅಂತ ನೋಡ್ಕೊಂಬಿಡಿ. ನೋಡಿ ಎಷ್ಟಿದೆ, ಇದು 8 ಇಂಚ್ ಇದೆ ಸ್ನೇಹಿತರೆ. ನೋಡಿ ನಿಮಗೆ ಇದಕ್ಕಿಂತ ಲೂಸ್ ಬೇಕು ಅವರಿಗೆ, ಇದು ಶರ್ಟಲ್ಲಿ ಮೆಜರ್ಮೆಂಟು ಸ್ವಲ್ಪ ಲೂಸ್ ಬೇಕು ನಮಗೆ ಅಂದಾಗ ನೋಡಿ ಎಷ್ಟು ಇಂಚ್ ಲೂಸ್ ಬೇಕಂತ ಕೇಳಿ. 1 ಇಂಚ್ ಲೂಸ್ ಅಂದರೆ ಎಷ್ಟಾಗುತ್ತೆ, ಇವಾಗ 8 ಇದೆ ಸ್ನೇಹಿತರೆ. ಇದು 8 ಅಂದರೆ 1/4 ಇಂಚ್ ಜಾಸ್ತಿ ಇಟ್ಟರೆ ಸಾಕಾಗುತ್ತೆ, ನಮಗೆ 8 ಕಾಲು ಬರ್ಕೋಬೇಕಾಗುತ್ತೆ. ಇವಾಗ ಸ್ನೇಹಿತರೆ ಇದು 8 ಇಂಚ್ ಇದೆ, ನಾನು ಇದರಲ್ಲಿ ಮಾರ್ಜಿನ್ ಸೇರಿಸಿಲ್ಲ. ನೋಡಿ ಒಂದು ಸೈಡ್ ಬಂದು 8 ಇಂಚ್ ಇದೆ ಸ್ನೇಹಿತರೆ. ನೀವು ಅನ್ಕೋಬಹುದು ಒಂದು ಭಾಗ 8 ಬಂದರೆ 4 ಭಾಗ 8 16 32 ಚೆಸ್ಟ್ ಬರುತ್ತೆ ಅಂತ. ದಯವಿಟ್ಟು ತಪ್ಪು ಕಲ್ಪನೆ. 38 ಚೆಸ್ಟ್ ಬರಲ್ಲ ಸ್ನೇಹಿತರೆ. ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ. 8 16 32 ನೋಡಿ 32 8 ಪ್ರಕಾರ ನಾವು ಕ್ಯಾಲ್ಕುಲೇಷನ್ ಹಾಕಿದಾಗ 32 ಬರುತ್ತೆ. ಬಟ್ 32 ಚೆಸ್ಟ್ ಇಲ್ಲ ಸ್ನೇಹಿತರೆ. ನೋಡಿ ಕರೆಕ್ಟ್ ಆಗಿದೆ. ನೋಡಿ 30 ಇಂಚ್ ಇದೆ ಇದು. ನೋಡಿ ಇದು 30 ಇಂಚ್ ಇದೆ. ನಾವು ಒಂದು ಸೈಡ್ ಫ್ರಂಟ್ ಪಟ್ಟಿ ಯಾಕೆ ಜಾಸ್ತಿ ಬರುತ್ತೆ ಅಂದರೆ ಸ್ನೇಹಿತರೆ, ನೋಡಿ ನಾವು ಇಲ್ಲಿ ಮಾರ್ಜಿನ್ ಸೇರಿ ಇಟ್ಕೊಂಡಿದ್ದೀವಿ. ಕಾಜಾ ಪಟ್ಟಿ ಉಕ್ಸ್ ಪಟ್ಟಿಗೆ ನಾವು ಮಾರ್ಜಿನ್ ತಗೊಂಡಿರ್ತೀವಿ, ಇದನ್ನು ಕೂಡ ಸೇರಿಸಿ ಇಟ್ಕೊಂಡೋದ್ರಿಂದ 1 ಇಂಚ್ ಇಲ್ಲಿ ಕಡಿಮೆ ಆಗುತ್ತೆ. ಬ್ಯಾಕ್ ಸೈಡ್ ಯಾವಾಗಲೂ ಶರ್ಟ್ನ ಮೆಜರ್ಮೆಂಟು ಬ್ಯಾಕ್ ಸೈಡ್ ಫ್ರಂಟ್ ಪಾರ್ಟಿಗಂತೂ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಒಂದು ಸೈಡ್ ಇಟ್ಕೊಂಡಾಗ ಫುಲ್ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಡಿಫ್ರೆಂಟ್ ಆಫ್ ನಾವು ಮೆಜರ್ಮೆಂಟನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಇವಾಗ ನಾನು ಫ್ರಂಟ್ ಪಾರ್ಟಲ್ಲಿ ಇದು 8 ಇಂಚ್ ಇದೆ. ಅವ್ರಿಗೆ ಲೂಸ್ ಬೇಕಂದ್ರೆ 1 ಇಂಚ್ ಎಕ್ಸ್ಟ್ರಾ ನಮಗೆ ಲೂಸ್ ಬೇಕಂದ್ರೆ 8 ಕಾಲ್ ಬರ್ಕೊಂಬಿಡಿ ಇಲ್ಲಿ. ಇಲ್ಲ ಅದು ಕರೆಕ್ಟ್ ಇದೆ ಅಂದರೆ 8 ಇಂಚಿಗೆ ಬರ್ಕೊಳ್ಳಿ. ನೋಡಿ 8 ಇಂಚು, ಅರ್ಧ ಇಂಚು ನೀವು ಸ್ಟಿಚಿಂಗ್ ಮಾರ್ಜಿನನ್ನು ನೀವು ಕಟ್ ಮಾಡ್ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ರಿ. ನೀವು ಕಟಿಂಗ್ ಇದರಲ್ಲಿ ಮೆಜರ್ಮೆಂಟಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಮಾತ್ರ ಇದರಲ್ಲಿ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ನೀವು ನಂತರ ಕಟ್ ಮಾಡಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನೋಡಿ ವೆಸ್ಟ್ ಸೈಡ್ ಕೆಳಗಡೆ ಸೈಡ್ ಕೂಡ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಒಂದು ಸೈಡ್ ಹಿಡ್ಕೊಂಡ್ರೆ ಸಾಕು ಸ್ನೇಹಿತರೆ. ಇದು ತುಂಬ ಈಸಿ ಮೆಥಡ್. ನಿಮಗೆ ಫುಲ್ ರೌಂಡ್ ಬಾಡಿ ಸುತ್ತಳತೆ ಹಿಡ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಸ್ ಏನಿಲ್ಲ ಸ್ನೇಹಿತರೆ, ಅದು ಹೆಚ್ಚು ಕಡಿಮೆ ಬರುತ್ತೆ. ಅದು ನೋಡಿ ನಾವು ಹೇಳೋದಕ್ಕೂ ಆ ಥರ ಹೇಳೋದಕ್ಕೂ ನಾವು ಈಗ ಈ ಥರ ಹೇಳ್ತೀವಿ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ನೋಡಿ ಇದು ಎಷ್ಟಿದೆ, ಇದು ಕೆಳಗಡೆ ಕೂಡ 1/4 ಇಂಚ್ ಕಡಿಮೆ ಇದೆ ಸ್ನೇಹಿತರೆ, ಅಂದರೆ 7/4 ಇದೆ. ನೋಡಿ ಕೆಳಗಡೆ ಲೂಸು ಒಂದು 7/4 ಇದೆ. ನೋಡಿ ಇವೆರಡನ್ನ ಈ ಥರ ಬರ್ಕೊಂಬಿಡಿ ಸ್ನೇಹಿತರೆ, ಉದ್ದ ಎದೆ ಸುತ್ತಳತೆ. ಇವಾಗ ಬಂದು ಶೋಲ್ಡ್ರ್ ನೋಡೋಣ. ನೋಡಿ ಶೋಲ್ಡ್ರು ಬ್ಯಾಕ್ ಸೈಡ್ ಸ್ನೇಹಿತರೆ. ನೋಡಿ ಈ ಥರ ಶರ್ಟನ್ನು ಅವ್ರು ಹಾಕೊಂಡಾಗ ನೀವು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಬ್ಯಾಕ್ ಸೈಡ್ ಅವ್ರು ಯಾವ ಶರ್ಟ್ ಹಾಕೊಂಡಿರಲಿ ನೋಡಿ ಅವ್ರು ಕೇಳ್ರಿ ಶೋಲ್ಡ್ರ್ ಕರೆಕ್ಟ್ ಆಗಿದೆಯೇನಪ್ಪ ಅಂತ. ಇಲ್ಲ ಜಾಸ್ತಿ ಇದೆ ಅಂದರೆ ಕಡಿಮೆ ಮಾಡ್ಕೊಳ್ರಿ ಮೆಜರ್ಮೆಂಟಲ್ಲಿ. ಇಲ್ಲ ಇದು ಫುಲ್ ಕಡಿಮೆ ಇದೆ, ಹಾಗಾಗಿ 1 ಇಂಚ್ ಜಾಸ್ತಿ ಮಾಡೋದಂದ್ರೆ ನೋಡಿ ಆ ಕಡೆ ಈ ಕಡೆ ಅರ್ಧ ಇಂಚ್ ಜಾಸ್ತಿ ಮಾಡ್ಕೊಂಬಿಡಿ ಸ್ನೇಹಿತರೆ. ನೋಡಿ ಇದು ಶೋಲ್ಡ್ರ್ ಬಂದು 10/4 ಇದೆ. ನೋಡಿ 10/4 ಅಲ್ಲ 11 ಇಂಚ್ ಇದೆ. ಇದು ಭುಜ ಬಂದು
ಹನ್ನೊಂದು ಇಂಚಿದೆ ಸ್ನೇಹಿತರೆ. ನೋಡಿ ಅದರಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು 2ನೇ ಕ್ಲಾಸ್ ಹುಡುಗಂದು. ನೀವು ಯಾವ್ದು ಮೆಜರ್ಮೆಂಟ್ ತಗೊಂಡ್ರು ಇದೇ ರೀತಿ ತಗೋಬಹುದು. ನೋಡಿ 7th ವರೆಗೂ ಆಯ್ತು. ಶರ್ಟ್ ಆದ ಅಷ್ಟೇ ಸ್ನೇಹಿತರೆ, ನಾವು ವೇರ್ ಮಾಡಿದಾಗ ನಾವು ತಗೊಳ್ಳೋದು ಇದೇ ರೀತಿನೇ ತಗೋಬೇಕಾಗುತ್ತೆ. ನೋಡಿ ಇದು 11 ಇಂಚಿದೆ. ಇಲ್ಲ ಇದು ಶೋಲ್ಡರ್ ಕಡಿಮೆ ಆಗುತ್ತೆ, ಒಂದು ಸ್ವಲ್ಪ ಜಾಸ್ತಿ ಇಡ್ರಿ 1 ಇಂಚು ಅಂದಾಗ ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಅಂದ್ರೆ ಅಲ್ಲಿಗೆ 12 ಇಂಚು ನಾವು ಬರ್ಕೊಂಡ್ರೆ ಸಾಕಾಗುತ್ತೆ. ಇದರಲ್ಲಿ ಮಾರ್ಜಿನ್ ಸೇರಿಸಬೇಡಿ. 11 ಇಂಚು ನಾವು ಶೋಲ್ಡರ್ನ ಬರ್ಕೊಂಡಿದ್ದೀವಿ. ಇವಾಗ ಸ್ನೇಹಿತರೆ ಸ್ಲೀವ್ ನೋಡಿ, ಸ್ಲೀವ್ನು ಕೂಡ ಅಷ್ಟೇ ನೀವು ವೇರ್ ಮಾಡಿದಾಗ ಇದೇ ರೀತಿನೇ ತಗೋಬೇಕು. ಅವ್ರು ಹಾಕೊಂಡಾಗ ಸ್ನೇಹಿತರೆ ಇದೇ ರೀತಿನೇ ತಗೋಬೇಕು. ನಾವು ಇವಾಗ ಸ್ಲೀವ್ನ ಉದ್ದ ಮೊದಲಿಗೆ ಬರ್ಕೋಣ. ನೋಡಿ ತೋಳು ಉದ್ದ ಎಷ್ಟು ಇರುತ್ತೆ ನೋಡಿ, ಇದರಲ್ಲಿ ಇರುತ್ತೆ ಅಳತೆ. ನಮ್ದು ಅವರು ಶರ್ಟ್ ಏನು ಹಾಕೊಂಡಿರ್ತಾರೆ, ನೀವು ಹೇಳಿದಲ್ಲ ನೋಡಿ ಅವ್ರಿಗೆ ಕರೆಕ್ಟ್ ಆಗಿದೆ ಅಂದರೆ ಅದ್ರ ಪ್ರಕಾರನೇ ಇಟ್ಕೊಳ್ರಿ. ಇಲ್ಲ ನೀವು 1 ಇಂಚ್ ಜಾಸ್ತಿ ಮಾಡಿ ಅಂದರೆ 8 ಇಂಚ್ ಇಡಿ, ಇಲ್ಲ ಅದಕ್ಕಿಂತ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿ ಅಂದರೆ 6.5 ಇಡಿ. ನೋಡಿ ಇದು ಸ್ನೇಹಿತರೆ ಇದು 7 ಇಂಚಿದೆ. ನಾನು 7 ಇಂಚಿಗೆ ಉದ್ದಾನ ಬರ್ಕೊಂತ ಇದ್ದೀನಿ. ಹಾಗೆ ಈ ಲೂಸ್ ನೋಡಿ ಎಷ್ಟಿದೆ ಅಂತ ಫಿಟ್ಟಿಂಗು ಸ್ನೇಹಿತರೆ. ನೋಡಿ ಇದು 10 ಇದೆ ಅಂದರೆ ಒಂದು ಸೈಡ್ 5 ಇಂಚಿದೆ, ಆ ಕಡೆ ಸೈಡ್ 5 ಇಂಚು 10 ಇಂಚ್ ಆಗುತ್ತೆ. ತೋಳು ರೌಂಡ್ ಬಂದು 10 ಇಂಚು ಸ್ನೇಹಿತರೆ. ಆಮೇಲೆ ಇನ್ನೂ ಒಂದು ತೋಳು ಲೂಸು ನೋಡಿ, ನಾವು ಆರ್ಮೋಲ್ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ. ನೀವು ಶರ್ಟ್ ಹಾಕೊಂಡಾಗ ಸ್ನೇಹಿತರೆ ನೋಡಿ, ಇಲ್ಲಿಂದ ನಾವು ಕ್ರಾಸ್ ಲೈನ್ ಇರುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಕ್ರಾಸ್ ಲೈನ್ ಇರುತ್ತೆ. ಇಲ್ಲಿಂದ ಸ್ಟ್ರೈಟ್ ಆಗಿ ನೀವು ಹಾಕೊಂಡಾಗ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ನೋಡಿ ಈ ಬಗಲ್ ಸೈಡ್ ಇರುತ್ತಲ್ಲ, ಅಲ್ಲಿಂದ ಈ ಥರ ಸ್ಟ್ರೈಟ್ ಆಗಿ ನೀವು ಈ ಥರ ಫೋಲ್ಡ್ ಮಾಡ್ಕೊಂಡು ಹಿಡ್ಕೊಂಡ್ರೆ ನಿಮಗೆ ಈಜಿಯಾಗಿ ಸಿಕ್ಬಿಡುತ್ತೆ. ನೋಡಿ ಇದು 6.5 ಇದೆ, ಒಂದು ಸೈಡ್ 6.5 ಇದೆ ಸ್ನೇಹಿತರೆ. ಅಂದರೆ 2 ಸೈಡ್ ಬಂದು 13 ಇಂಚು ಆಗುತ್ತೆ. ನೋಡಿ 13 ಇಂಚು ಲೂಸು ಸ್ನೇಹಿತರೆ. ತೋಳು ಲೂಸು ಬಂದು 13 ಇಂಚ್ ಆಗುತ್ತೆ ಸ್ನೇಹಿತರೆ. ಇದು ಮೇನ್ ಬರ್ಕೊಳ್ಳೇಬೇಕು ನೀವು, ಇದು ಇಂಪಾರ್ಟೆಂಟ್ ಆಗಿ ಬರ್ಕೊಳ್ಳೇಬೇಕು. ಏನಕ್ಕಂದ್ರೆ ಅವರು ಲೂಸ್ ಕೇಳ್ತಾರೆ ಸ್ನೇಹಿತರೆ, ಅವರು ಎಷ್ಟು ಇದು ಇರ್ತಾರೆ ಅಂತೇಳಿ. ಹಾಗಾಗಿ ನೋಡಿ ಇದು 6.5 ಒಂದು ಸೈಡ್ ಆದರೆ 13 ಇಂಚು ನಮಗೆ ಲೂಸ್ ಆಗುತ್ತೆ. ನಾನು ನೆಕ್ಸ್ಟ್ ಸ್ನೇಹಿತರೆ ಇದನ್ನೇ ಇಟ್ಕೊಂಡು ಒಂದು ಕಟಿಂಗ್ ವಿಡಿಯೋ ಹಾಕ್ತೀನಿ ನಾನು ನಿಮಗೆ. ಇದನ್ನ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅದೇ ರೀತಿನೇ ನಾನು ತೋರಿಸಿ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ನನ್ನ ಚಾನಲ್ಗೆ ಹೊಸಬ್ರು ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಬಂದು ಕಾಲರು ನೋಡಿ, ಕಾಲರನ್ನು ಬರ್ಕೋಬೇಕು ಸ್ನೇಹಿತರೆ. ಕಾಲರ್ ಬಂದು ಎಷ್ಟಿದೆ ಅಂತ ನೋಡ್ಕೋಬೇಕು. ನಾವು ಅವ್ರು ಹಾಕೊಂಡಾಗ ಕೂಡ ನಾನು ನಿಮ್ಗೆ ಹೇಳಿದೆ, ಪ್ರತಿಯೊಂದು ಕೂಡ ನಾವು ಆಲ್ಟ್ರೇಷನ್ ಮಾಡ್ಕೋಬೇಕು ಅಳತೆ ಹಿಡ್ಕೊಂಡಾಗ. ಅವ್ರು ಶರ್ಟ್ ಯಾವ್ದಾರ ಹಾಕೊಂಬಂದಿರಲಿ, ಲೂಸ್ ಆಗುತ್ತೆ ಅಂದರೆ ಇಲ್ರಿ ನೀವು ಸ್ವಲ್ಪ ಟೈಟ್ ಇಡೋ ಅಂದರೆ ನೀವು ಕಡಿಮೆ ಇಡಬೇಕು, ಈ ರೀತಿ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ನಾನು ಟೋಟಲ್ ಇಟ್ಕೊಂಡಿದ್ದೀನಿ 15 ಇಂಚಿದೆ. ಫಿಟ್ಟಿಂಗ್ ಬಂದು ಎಷ್ಟು ಇಂಚಿದೆ, ಇದು ನಾವು ಬಟನ್ ಹಾಕಿದಾಗ ಎಷ್ಟು ಇಂಚಿದೆ ಅದನ್ನು ನೋಡ್ಕೊಂಬಿಡಿ ಸ್ನೇಹಿತರೆ. ನೋಡಿ 12.75 ಇಂಚಿದೆ. 12.75 ಇಂಚು ಇದು ಕಾಲರ್ ಆಯಿತು. 12 ನೋಡಿ ನೀವು ಯಾವ ರೀತಿ ಮೆಜರ್ಮೆಂಟ್ ತಗೊಂಡಿದ್ರೆ ಆ ರೀತಿನೇ ಬರ್ಕೊಳ್ಳಿ. ಇದನ್ನಾರು ಬರ್ಕೊಳ್ಳಿ, ಫಿಟ್ಟಿಂಗ್ ಆರು ಬರ್ಕೊಳ್ಳಿ, ಇಲ್ಲ ಲೂಸ್ ಆರು ಬರ್ಕೊಳ್ಳಿ. ನಾನು ಬಂದು 12.75 ಇಂಚು ಕಾಲರನ್ನು ಬರ್ಕೊಂತ ಇದ್ದೀನಿ. ನೋಡಿ ಇದು ಶರ್ಟ್ ಮೆಜರ್ಮೆಂಟ್ ಆಯಿತು ಸ್ನೇಹಿತರೆ. ಇದರಲ್ಲಿ ಏನಾದ್ರು ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ ನೋಡಿ ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನು ಅವ್ರಿಗೆ 2 ಜೊತೆ ಕೊಟ್ಟಿದ್ರು ಸ್ನೇಹಿತರೆ, ನನಗೆ ಒಂದು ಜೊತೆ ರೆಡಿ ಮಾಡಿದ್ದೀನಿ. ನೋಡಿ ಇದನ್ನು ಇಟ್ಟು ತೋರಿಸ್ತೀನಿ ನಾನು ನಿಮಗೆ. ಇದರಲ್ಲಿ ಮೆಜರ್ಮೆಂಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಇದರ ಮೆಜರ್ಮೆಂಟ್ ತಗೊಂಡು ಇದರಲ್ಲಿ ಕಟ್ ಮಾಡಿ ತೋರಿಸ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಹೊಸಬರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ನನ್ನ ವಿಡಿಯೋಸ್ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ನೋಡಿ ಇವಾಗ ಶರ್ಟನ್ನು ನಾವು ಮೆಜರ್ಮೆಂಟ್ ತಗೊಂಡಿದ್ದೀವಿ, ಯಾವ ರೀತಿ ತಗೋಬೇಕಂತ ನೋಡಿದ್ವಿ. ಇವಾಗ ನೋಡಿ ಹಾಫ್ ಪ್ಯಾಂಟನ್ನು ಯಾವ ರೀತಿ ಅಂತ ನೋಡೋಣ ಸ್ನೇಹಿತರೆ. ನೋಡಿ ಇವಾಗ ಹಾಫ್ ಪ್ಯಾಂಟು ಸ್ನೇಹಿತರೆ. ನೋಡಿ ಇಷ್ಟು ಮೆಜರ್ಮೆಂಟ್ ನೀವು ಈಸಿಯಾಗಿ ನೆನಪಿಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ನೋಡಿ ಇದರಲ್ಲಿ ಚಡ್ಡಿಯಲ್ಲಿ ಸಿಂಪಲ್ ಸ್ನೇಹಿತರೆ, ಅವ್ರು ವೇರ್ ಮಾಡಿದಾಗ ನೀವು ಈಸಿಯಾಗಿ ನೋಡಿ ಈ ಥರ ಇರುತ್ತೆ. ಅವ್ರು ಹಾಕೊಂಡಾಗ ಈ ರೀತಿ ಹಾಕೊಂಡಿರ್ತಾರೆ. ಅವ್ರು ಯಾವ್ದಾರ ಚಡ್ಡಿ ಹಾಕೊಳ್ಳಿ ಸ್ನೇಹಿತರೆ. ನೋಡಿ ಈ ಥರ ಫಸ್ಟಿಗೆ ಲೆಂತ್ ತಗೊಂಬಿಡಿ, ಇಲ್ಲಿಂದ ಇಲ್ಲಿವರೆಗೂ ಲೆಂತ್ ಎಷ್ಟಿದೆ. ಅವರು ಇಲ್ಲ ಅಂದರೆ ಹಾಕೊಂಡು ಹೇಳ್ದೆ ನಿಮಗೆ ಪ್ರತಿ ಸಾರಿ ಹೇಳ್ತಾ ಇದ್ದೀನಿ. ನಾನು ನಿಮಗೆ ತೋರಿಸ್ತಾ ಇರೋದು 2ನೇ ಕ್ಲಾಸ್ ಹುಡುಗಂದು. ನೀವು ಎಷ್ಟನೇ ಕ್ಲಾಸ್ ಹುಡುಗನಾದರೂ ತಗೋಬಹುದು ಇದೇ ರೀತಿಯ ಮೆಜರ್ಮೆಂಟು. ಅವರಿಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ನೋಡಿ 13.5 ಇಂಚು ಇದು ಲೆಂತ್ ಇದೆ ಸ್ನೇಹಿತರೆ. ನಾನು ಉದ್ದ ಇದಿಷ್ಟೇ ಬೇಕಾಗಿರೋದ್ರಿಂದ 13.5 ಇಂಚು ಲೆಂತನ್ನು ಬರ್ಕೊಂತೀನಿ. ನೋಡಿ ಉದ್ದ ಬಂದು 13.5 ಇಂಚಿದೆ ಸ್ನೇಹಿತರೆ. ಹಾಗೆ ನಾವು ನೆಕ್ಸ್ಟ್ ನೋಡ್ಬೇಕಾಗಿರೋದು ಸೊಂಟದ ಅಳತೆ. ನೋಡಿ ಸೊಂಟದ ಅಳತೆ ನೋಡ್ಕೋಬೇಕು ಸ್ನೇಹಿತರೆ. ನೋಡಿ ಅವರು ಸೊಂಟದ ಹಾಕೊಂಡಾಗ ಹಾಕಿರ್ತಾರೆ ಅವರು ಆಲ್ರೆಡಿ. ನಾನಿಲ್ಲಿ ಉಕ್ಸ್ ಹಾಕಿ ತೋರಿಸ್ತೀನಿ. ನೋಡಿ ಈ ಥರ ಸೊಂಟ ಇರುತ್ತೆ. ಸುತ್ತಲಿಗೆ ಟೇಪ್ ಹಾಕಿ ಮೆಜರ್ಮೆಂಟ್ ತಗೊಂಬಿಡಿ. ನೋಡಿ ನಾನು ಒಂದು ಸೈಡ್ ತಗೊಳ್ತಾ ಇದ್ದೀನಿ. 11 ಇಂಚು ಅಂದರೆ 22 ಆಗುತ್ತೆ. ಸೊಂಟದ ಅಳತೆ ಬಂದು 22 ಇಂಚಿದೆ ಸ್ನೇಹಿತರೆ. ನೋಡಿ 22 ಇಂಚು ಸೊಂಟದ ಅಳತೆ ಇದೆ. ಹಾಗೆ ನಮಗೆ ಇನ್ನೊಂದು ಬೇಕಾಗೋದು ನೋಡಿ ಲೂಸು. ನೋಡಿ ಇಲ್ಲಿ ಇವಾಗ ನಾನು ಒಂದು ಸೈಡನ್ನು ಹಾಕೊಂಡಿದ್ದೀನಿ ಈ ರೀತಿ. ಸ್ನೇಹಿತರೆ ನೋಡಿ ಅವರು ಚಡ್ಡಿ ಮೇಲೆ ನೀವು
ಈ ತೊಡೆ ಸಂಧಿ ಇರುತ್ತಲ್ಲ ಸ್ನೇಹಿತರೆ ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಲೂಸ್ ಎಷ್ಟಿದೆ ಅಂತ ನೋಡ್ಕೊಂಬಿಡಿ. ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಲೂಸ್ ಎಷ್ಟಿದೆ, 10 ಇಂಚ್ ಇದೆ ಸ್ನೇಹಿತರೆ ಇದು. ಹೌದಾ, ರೆಡಿ 10 ಇಂಚ್ ಇದೆ. ನಿಮಗೆ ಕಟಿಂಗ್ ನಂದು ಇದ್ರದ್ದು ಕಟಿಂಗ್ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ರೆಡಿ 10 ಇಂಚ್ ಬರೋಂಗೆ ನಾನು ಕಟ್ ಮಾಡಿ ತೋರಿಸ್ತೀನಿ. ಇದ್ರದ್ದೇ ಹಾಕ್ತೀನಿ ಸ್ನೇಹಿತರೆ. ಇವರು 2 ಜೊತೆ ಕೊಟ್ಟಿದ್ದಾರೆ, ಹಾಗಾಗಿ ಇದ್ರದ್ದೇ ನಾನು ನಿಮಗೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಚಡ್ಡಿದು ಹಾಗೆ ಶರ್ಟಿಂದು ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು A to Z, ಅಲ್ಲಿ ಮೆಜರ್ಮೆಂಟ್ ತಗೊಳೋದು, ಇಲ್ಲಿ ಕಟಿಂಗ್ ಮಾಡೋದು, ನಾನು ಮಾರ್ಕ್ ಮಾಡೋದು, ಅದನ್ನ ಆ ರೀತಿ ವಿಡಿಯೋ ಹಾಕ್ತೀನಿ. ನೋಡಿ 10 ಇಂಚು ಲೂಸ್ ಇದೆ. 10 ಇಂಚು ಅಂದ್ರೆ 20 ಇಂಚು ಇಲ್ಲಿ ತೊಡೆ ಲೂಸ್ ಆಯ್ತು ಸ್ನೇಹಿತರೆ. ಅಂದ್ರೆ 20 ಇಂಚು ಲೂಸು. ನೋಡಿ ನೀವೇನಂತಾರೆ ಗೊತ್ತಿಲ್ಲ, ನಾನು ಲೂಸ್ ಅಂತೀನಿ. ಹಾಗೆ ಕೆಳಗಡೆ ಬಾಟಮ್ ಲೂಸ್ ನೋಡಿ ಇದು ಎಷ್ಟಿದೆ ಅಂತ ನೋಡ್ಕೊಂಬಿಡಿ. ಇದು ಟೋಟಲ್ ನೋಡಿ ಸ್ನೇಹಿತರೆ. ಇದು ಕಟಿಂಗ್ ಅಲ್ಲಿ ಎಷ್ಟು ಬರಬೇಕು ಏನನ್ನೋದನ್ನ ಡಿಫ್ರೆನ್ಸ್ ಆಗುತ್ತೆ ಸ್ನೇಹಿತರೆ. ಬಟ್ ಮೆಜರ್ಮೆಂಟ್ ತಗೋದು ಮಾತ್ರ ಈ ರೀತಿ ತಗೋಬೇಕು. ನೋಡಿ ಇದು 8.5 ಅಂದ್ರೆ 8.5 ಅಂದ್ರೆ 17 ಇಂಚ್ ಇದೆ. ಲೂಸ್ ಬಂದು 17.5 ಇಂಚ್ ಇದೆ ಸ್ನೇಹಿತರೆ. ಲೂಸ್ ಬಂದು ಬಾಟಮ್ ಈ ರೀತಿ ಮೆಜರ್ಮೆಂಟ್ ತಗೋಬೇಕಾಗತ್ತೆ. ಹಾಗೆ ನೋಡಿ ನಾವು ಈ ಜಿಪ್ಪರ್ ಪಟ್ಟಿ ಎಷ್ಟು ಇಡಬೇಕು ಇದನ್ನ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದು ಆಲ್ಮೋಸ್ಟ್ ಆಲ್ ಸ್ನೇಹಿತರೆ, ಇದು ನಾವೆಲ್ಲ ಪ್ಯಾಂಟಿಗೆಲ್ಲ 9 ಇಂಚ್ವರೆಗೂ ಇಡ್ತೀವಿ. ಇವ್ರು 8 ಇಂಚ್ವರೆಗೂ ನೀವು ಎಷ್ಟಿಟ್ಟು ತೊಂದರೆ ಇಲ್ಲ. ಏನಕ್ಕಂದ್ರೆ ಸ್ನೇಹಿತರೆ ಇದು ಫ್ರೀ ಸೈಜ್ ಇರುತ್ತೆ ಯಾವಾಗಲೂ ಮಕ್ಕಳಿಗೆ. ಹಾಗಾಗಿ ಇದನ್ನ ಜಾಸ್ತಿ ಇಡ್ಬೋದು, ಏನು ತೊಂದರೆ ಇಲ್ಲ. 8 ಇಂಚ್ವರೆಗೂ ಇಡ್ಬೋದು. ನೋಡಿ ನಾನು ಇದನ್ನ ಸ್ಟಿಚ್ ಮಾಡಿದ್ದೀನಿ. ಇದು 2ನೇ ಕ್ಲಾಸ್ ಮುಗೋದು ಇದೇ ಮೆಜರ್ಮೆಂಟ್ ಇಂದು ಸ್ನೇಹಿತರೆ. ನೋಡಿ ನಾನು ಈ ವಿಡಿಯೋದಲ್ಲಿ ಇಷ್ಟು ತಿಳಿಸ್ಕೊಟ್ಟಿದ್ದೀನಿ. ಏನಾರ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ ನೋಡಿ ನೆಕ್ಸ್ಟ್ ನಾನು ನಿಮಗೆ ಇದ್ರದ್ದೇ 2ನೇ ಕ್ಲಾಸ್ ಹುಡುಗಂದೆ ನಾನು ನಿಮಗೆ ತೋರಿಸ್ತೀನಿ A to Z. ಇದರಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು, ಅದನ್ನ ಇದರಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸ್ನೇಹಿತರೆ. ಒಂದು ಚಡ್ಡಿದು ಒಂದು ಫುಲ್ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಹಾಕ್ತೀನಿ, ಒಂದು 20 ನಿಮಿಷದ್ದು. ಹಾಗೆ ಇದ್ರದ್ದು ಕೂಡ ಲಾಂಗ್ ವಿಡಿಯೋ ಬರುತ್ತೆ. ಹಾಗಾಗಿ ನೋಡಿ ಜಾಸ್ತಿ ನಾನು ಬೇರೆ ಬೇರೆ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ನೋಡಿ ನೆಕ್ಸ್ಟ್ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ನನ್ನ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.